ನಮಸ್ಕಾರ, ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವಿಪ್ರೋ ಪ್ರೈಸ್ ಟಾರ್ಗೆಟ್ ರಿವಿಷನ್. ರಿಸಲ್ಟ್ಸ್ ಬಂದ ಮೇಲೆ ವಿಪ್ರೋ ಪ್ರೈಸ್ ಟಾರ್ಗೆಟನ್ನು ಕೆಲವು ಬ್ರೋಕರೇಜ್ ಕಂಪ್ನೀಸ್ ಅವರ ಪ್ರೈಸ್ ಟಾರ್ಗೆಟನ್ನು ರಿವೈಸ್ ಮಾಡಿದ್ದಾರೆ. PNB ಪರಿವಾಸ್ ಓಲ್ಡ್ ಟಾರ್ಗೆಟು 385 ಇತ್ತು, ಈಗ ಹೊಸದಾಗಿ 345 ರೂಪೀಸ್ ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ. HDFC ಸೆಕ್ಯೂರಿಟೀಸ್ ಓಲ್ಡ್ ಟಾರ್ಗೆಟ್ 420, ನ್ಯೂ ಟಾರ್ಗೆಟು 460. ಜೆಫ್ರೀಸು 360 ಓಲ್ಡ್ ಟಾರ್ಗೆಟು, ನ್ಯೂ ಟಾರ್ಗೆಟು ಅಷ್ಟೇ. ಕೋಟಕ್ ಇನ್ಸ್ಟಿಟ್ಯೂಷನಲ್ ರಿಸರ್ಚು 405 ಓಲ್ಡ್ ಟಾರ್ಗೆಟ್ ಇತ್ತು, ನ್ಯೂ ಟಾರ್ಗೆಟು 415 ಅಂತ ಹೇಳಿದ್ದಾರೆ. ಹಾಗೂ ಮೋತಿಲಾಲ್ ಒಸ್ವಾಲ್ 380 ಓಲ್ಡ್ ಟಾರ್ಗೆಟ್, ನ್ಯೂ ಟಾರ್ಗೆಟು 380 ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2, ಡಿಮಾರ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಜುಲೈ ಟು ಸೆಪ್ಟೆಂಬರ್ 2021 ಟೋಟಲ್ ಸೇಲ್ಸ್ 7,789 ಕ್ರೋರ್ಸ್ ಆಗಿತ್ತು. ಸೆಪ್ಟೆಂಬರ್ 2022 10,638 ಕೋಟಿ ಆಗಿದೆ, 36% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 418 ಕೋಟಿಯಿಂದ 685 ಕೋಟಿ ಆಗಿದೆ, 64% ಜಾಸ್ತಿ ಆಗಿದೆ. ವೆರಿ ಗುಡ್ ರಿಸಲ್ಟ್ಸ್ ಆಫ್ ದ ಕಂಪ್ನಿ. ಮಂಡೇ ಹೇಗೆ ಈ ಶೇರ್ಸ್ ರಿಯಾಕ್ಟ್ ಆಗ್ತದೆ ಅಂತ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 3, ಟಾಟಾ LXC ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸು ಲಾಸ್ಟ್ ಟೈಮು 595 ಕೋಟಿ ಇತ್ತು, ಈ ಸತಿ 763 ಕೋಟಿ ಆಗಿದೆ, 28% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 125 ಕೋಟಿಯಿಂದ 174 ಕೋಟಿ ಆಗಿದೆ, 39% ಜಾಸ್ತಿ ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ, ಹಾಗೂ ಈ ಶೇರು ಮಂಡೇ ಈ ಕ್ವಾರ್ಟರ್ಲಿ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, ಶ್ರೀ ಸಿಮೆಂಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸು ಜುಲೈ ಟು ಸೆಪ್ಟೆಂಬರ್ 2021 3,373 ಕ್ರೋರ್ಸ್ ಇತ್ತು, ಜುಲೈ ಟು ಸೆಪ್ಟೆಂಬರ್ 2022 4,038 ಕೋಟಿ ಆಗಿದೆ, 20% ಜಾಸ್ತಿ ಆಗಿದೆ. ಆದರೆ ನೆಟ್ ಪ್ರಾಫಿಟ್ಟು 564 ಕೋಟಿಯಿಂದ 183 ಕೋಟಿ ಮಾತ್ರ ಬಂದಿದೆ, 68% ಜಾಸ್ತಿ ಆಗಿದೆ. ಪ್ರಾಫಿಟ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ರಾ ಮೆಟೀರಿಯಲ್ ಕಾಸ್ಟ್ ತುಂಬ ಜಾಸ್ತಿ ಆಗಿದೆ, ಯಾಕಂದರೆ ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಹಾಗೂ ಕೋಲ್ ಪ್ರೈಸಸ್ ತುಂಬ ಜಾಸ್ತಿ ಆಗಿತ್ತು ಈ ಪೀರಿಯಡಲ್ಲಿ. ನ್ಯೂಸ್ ನಂಬರ್ 5, ಬಜಾಜ್ ಆಟೋ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸು ಲಾಸ್ಟ್ ಟೈಮು 8,762 ಕ್ರೋರ್ಸ್ ಇತ್ತು, ಜುಲೈ ಟು ಸೆಪ್ಟೆಂಬರ್ 2022 10,203 ಕೋಟಿ ಆಗಿದೆ, 16% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 2,040 ಕೋಟಿಯಿಂದ 1,719 ಕೋಟಿ ಆಗಿದೆ, 16% ಕಮ್ಮಿ ಆಗಿದೆ. ಕನ್ಸಾಲಿಡೇಟೆಡ್ ಪ್ರಾಫಿಟ್ ಯಾಕೆ ಕಮ್ಮಿ ಆಗಿದೆ ಅಂದರೆ 16%, ಯಾಕಂದರೆ ವೆಹಿಕಲ್ ಎಕ್ಸ್ಪೋರ್ಟ್ಸು ಕಮ್ಮಿ ಆಯಿತು, 25% ಕಮ್ಮಿ ಆಗಿದೆ. ಆದರೆ ಸ್ಟ್ಯಾಂಡ್ ಅಲೋನ್ ಬೇಸಿಸ್ ಬರೀ ಇಂಡಿಯನ್ ಯೂನಿಟನ್ನು ಕಂಪೇರ್ ಮಾಡಿದರೆ ಆವಾಗ ಪ್ರಾಫಿಟ್ಟು 20% ಮೇಲೋಗಿದೆ. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. HDFC ಬ್ಯಾಂಕದ ಕ್ವಾರ್ಟರ್ಲಿ ರಿಸಲ್ಟ್ಸು ಸ್ವಲ್ಪ ಹೊತ್ತು ಮುಂಚೆ ಬಂತು, ಅದರ ಬಗ್ಗೆ ಡೀಟೇಲ್ ಆಗಿ ಒಂದು ಸೆಪ್ರೇಟ್ ವಿಡಿಯೋ ಇವತ್ತು ಸಾಯಂಕಾಲ ಮಾಡ್ತೀವಿ. ಶ್ರೀರಾಮ್ ಗ್ರೂಪ್ ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ನ ಸಬ್ಮಿಟ್ ಮಾಡಿದ್ದಾರೆ IDBI ಬ್ಯಾಂಕಲ್ಲಿ ಸ್ಟೇಕ್ ಪರ್ಚೇಸ್ ಮಾಡಲಿಕ್ಕೆ. ಹಾಗೂ ಏರೋಪ್ಲೇನ್ ಟಿಕೆಟ್ಸು ಅಥವಾ ಏರ್ ಫೇರ್ಸು 40% ಜಾಸ್ತಿ ಆಗಿದೆ ಫಾರ್ ಟ್ರಾವೆಲ್ ಬಿಟ್ವೀನ್ 19ನೇ ತಾರೀಕು ಅಕ್ಟೋಬರ್ ಆ್ಯಂಡ್ 24ನೇ ತಾರೀಕು ಅಕ್ಟೋಬರ್. ಯಾಕಂದರೆ ದೀಪಾವಳಿ ಬರ್ತಾ ಇದೆ, ತುಂಬ ಡಿಮಾಂಡ್ ಇದೆ ಏರ್ ಟಿಕೆಟ್ಸಿಗೆ, ಅದಕ್ಕೋಸ್ಕರ ಪ್ರೈಸ್ ಅಷ್ಟು ಜಾಸ್ತಿ ಆಗಿದೆ. ಸೊ ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.